ಕ್ಯಾನ್ಸರ್ ಅಂದ್ರೇನೆ ಭಯಾನಕ. ಈ ಭಯಾನಕವಾದ ಕ್ಯಾನ್ಸರ್ ಸಡನ್ ಆಗಿ ಬರುತ್ತಾ? ಈ ಕ್ಯಾನ್ಸರ್ ಯಾವೆಲ್ಲ ಲಕ್ಷಣಗಳನ್ನು ಮೊದಲೇ ನಮಗೆ ತೋರಿಸುತ್ತೆ? ಈ ಲಕ್ಷಣಗಳನ್ನು ನಾವು ಅರ್ಥಕೊಂಡ್ರೆ ನಾವು ಈ ಒಂದು ಕ್ಯಾನ್ಸರ್ ಅನ್ನ ಇರುವಿಕೆಯನ್ನು ನಾವು ಗುರುತಿಸ್ಕೋಬಹುದಾ? ಈ ಅರ್ಲಿ ಸಿಂಪ್ಟಮ್ಸ್ಗಳು ನಮಗೆ ಅಷ್ಟು ಇಂಪಾರ್ಟೆಂಟಾ? ಹಾಗಾದ್ರೆ ಈ ಅರ್ಲಿ ಸಿಂಪ್ಟಮ್ಸ್ಗಳು ಯಾವ್ಯಾವು? ಅದು ನಮಗೆ ಹೇಗೆ ಗೋಚರ ಆಗುತ್ತೆ? ಇವುಗಳನ್ನು ಅರ್ಥಕೊಂಡು ನಾವು ಹೇಗೆ ಮೊದಲು ಕ್ಯಾನ್ಸರ್ ಇರುವಿಕೆಯನ್ನು ನಾವು ತಿಳ್ಕೊಬಹುದು? ಈ ಒಂದು ಕ್ಯಾನ್ಸರ್ ಅನ್ನ ನಾವು ಫಸ್ಟ್ ತಿಳ್ಕೊಂಡು ನಾವು ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್ ಅನ್ನು ತಗೋಬಹುದು ಅನ್ನೋದನ್ನ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಕಳೆದ ವಿಡಿಯೋದಲ್ಲಿ ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳೇನು, ಕ್ಯಾನ್ಸರ್ ಮೊದಲು ಸ್ಟಾರ್ಟ್ ಆಗಿ ತದನಂತರದಲ್ಲಿ ಅದು ಹೇಗೆ ಭಯಂಕರವಾಗುತ್ತೆ, ಡೇಂಜರಸ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ವಿಷಯವನ್ನ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕ್ಯಾನ್ಸರ್ನ ಅರ್ಲಿ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಅರ್ಲಿ ಸಿಂಪ್ಟಮ್ಸ್ಗಳು ಯಾಕೆ ಇಂಪಾರ್ಟೆಂಟು, ಈ ಅರ್ಲಿ ಸಿಂಪ್ಟಮ್ಸ್ಗಳಿಂದ ನಮ್ಗೆ ಆಗುವಂತ ಪ್ರಯೋಜನಗಳೇನು ನೋಡೋದಾದ್ರೆ, ಈ ಅರ್ಲಿ ಸಿಂಪ್ಟಮ್ಸ್ಗಳು ಅಂತಂದ್ರೆ ಈ ಕ್ಯಾನ್ಸರ್ ಇರುವಿಕೆಯನ್ನ ಮೊದಲೇ ನಮಗೆ ತಿಳಿಸುತ್ತೆ. ಕ್ಯಾನ್ಸರ್ ಅರ್ಲಿ ಸ್ಟೇಜ್ ನಲ್ಲಿ ಯಾವುದೇ ರೀತಿಯಾದಂತಹ ನೋವನ್ನು ಕೊಡೋದಿಲ್ಲ. ಕೆಲವೊಂದು ಸಣ್ಣ ಚೇಂಜಸ್ ಗಳಿಂದ ನಾವು ಇದನ್ನು ಅರ್ಥಕೋಬೇಕಾಗುತ್ತೆ. ಅವೇ ಈ ಒಂದು ಅರ್ಲಿ ಸಿಂಪ್ಟಮ್ಸ್ಗಳು. ಈ ರೀತಿಯಾಗಿ ನಾವು ಕ್ಯಾನ್ಸರ್ ಅನ್ನು ಅರ್ಥಕೊಂಡಾಗ ತಜ್ಞ ವೈದ್ಯರ ಬಳಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಇದರ ಇರುವಿಕೆಯನ್ನು ಗುರುತಿಸ್ಕೊಂಡು ನಾವು ಬೇಗ ಟ್ರೀಟ್ಮೆಂಟ್ ತಗೊಂಡಾಗ ನಾವು ಈ ಒಂದು ರೋಗದಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಆ ಕಾರಣದಿಂದ ಈ ಅರ್ಲಿ ಸಿಂಪ್ಟಮ್ಸ್ಗಳು ಬಹಳ ಮುಖ್ಯವಾಗಿರ್ತವೆ. ಈ ಅರ್ಲಿ ಸಿಂಪ್ಟಮ್ಸ್ಗಳು ಯಾವುವು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಅರ್ಲಿ ಸಿಂಪ್ಟಮ್ಸ್ ಅನ್ನ ನೋಡೋದಂತಂದ್ರೆ, ಕಾರಣವಿಲ್ಲದೇ ವೆಯ್ಟ್ ಲಾಸ್ ಆಗುವಂಥದ್ದು. ಈ ಕಾರಣವಿಲ್ಲದೇ ವೆಯ್ಟ್ ಲಾಸ್ ಆಗೋದ್ರಲ್ಲಿ ನಾವು ಯಾವುದೇ ರೀತಿಯಾದಂಥ ಡಯಟ್ ಅನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಎಕ್ಸರ್ಸೈಸ್ ಅನ್ನು ಮಾಡ್ತಾ ಇಲ್ಲ, ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀವಿ. ಈ ರೀತಿ ಇದ್ರೂ ಕೂಡ 2 ರಿಂದ 3 ತಿಂಗಳಲ್ಲಿ ನಾವು 8 ರಿಂದ 10 kg ವೆಯ್ಟ್ ಲಾಸ್ ಆಗುವಂಥದ್ದು, ಸಡನ್ ವೆಯ್ಟ್ ಲಾಸ್ ಆಗುತ್ತೆ. ಸೊ ಈ ತರ ವೆಯ್ಟ್ ಲಾಸ್ ಕೆಲವೊಂದು ಕ್ಯಾನ್ಸರ್ ಒಂದು ಲಕ್ಷಣ ಇರ್ಬೋದು. ಲಂಗ್ ಕ್ಯಾನ್ಸರ್ ಇರ್ಬೋದು, ಸ್ಟೊಮಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಬ್ಲಡ್ ಕ್ಯಾನ್ಸರ್ ಇರ್ಬೋದು. ಈ ರೀತಿಯಾದಂಥ ಕ್ಯಾನ್ಸರ್ ಅಲ್ಲಿ ಈ ಸಡನ್ ವೆಯ್ಟ್ ಲಾಸ್ ಆಗುತ್ತೆ. ಈ ರೀತಿ ಯಾರಿಗೆಲ್ಲ ಸಡನ್ ವೆಯ್ಟ್ ಲಾಸ್ ಆಗ್ತಾ ಇದೆ, ಈ ಕ್ಯಾನ್ಸರ್ನ ಒಂದು ಗಮನದಲ್ಲಿ ಇಟ್ಕೊಂಡು ವೈದ್ಯರನ್ನ ನೀವು ಸಂಪರ್ಕ ಮಾಡಿ ಈ ಒಂದು ವಿಚಾರವನ್ನ ನೀವು ತಿಳಿಸಿ ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ಎಲ್ಲಾ ವೆಯ್ಟ್ ಲಾಸ್ಗಳು ಕೂಡ ಕ್ಯಾನ್ಸರ್ ಅಲ್ಲ, ಆದ್ರೆ ವೆಯ್ಟ್ ಲಾಸ್ ಆಗ್ತಿರೋವಂಥವ್ರು ಇಗ್ನೋರ್ ಮಾಡೋದು ಕೂಡ ಒಳ್ಳೇದಲ್ಲ. 2ನೇ ಪಾಯಿಂಟ್ ಎಕ್ಸೆಸಿವ್ ಫೆಟಿಗ್ ಅಂತ, ಅಂದ್ರೆ ತುಂಬಾ ದೌರ್ಬಲ್ಯ ಆಗುವಂಥದ್ದು. ಈ ಕಾರಣದಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಬಹಳ ಸುಸ್ತಾಗುವಂಥದ್ದು ಆಗುತ್ತೆ. ಬಹಳ ಸುಸ್ತು, ಯಾವ್ದ್ರಲ್ಲೂ ಕೂಡ ನಮ್ಗೆ ಇಂಟ್ರೆಸ್ಟ್ ಇರಲ್ಲ, ಈ ತರದೆಲ್ಲ ಆಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಕ್ಯಾನ್ಸರಸ್ ಒಂದು ಎನರ್ಜಿಯನ್ನ ಯುಟಿಲೈಸ್ ಮಾಡ್ಕೊಂತಿರ್ತವೆ. ಕೆಲವೊಂದು ಕ್ಯಾನ್ಸರ್ ನಲ್ಲಿ ಬ್ಲಡ್ ಲಾಸ್ ಕೂಡ ಆಗ್ತಾ ಇರುತ್ತೆ. ಈ ಒಂದು ಕಾರಣದಿಂದ ಏನಾಗುತ್ತೆ, ನಮ್ಗೆ ಜಾಸ್ತಿ ಸುಸ್ತಾಗುವಂಥದ್ದು, ಫೆಟಿಗ್ ಅಥವಾ ದೌರ್ಬಲ್ಯ ಆಗ್ತಾ ಇರುತ್ತೆ. ಸೊ ನಾವ್ ಏನೇ ರೆಸ್ಟ್ ಮಾಡಿದ್ರು ಕೂಡ, ನಾವ್ ಏನೇ ನರಿಶ್ಮೆಂಟ್ ಮಾಡ್ಕೊಂಡ್ರು ಕೂಡ ಈ ಒಂದು ಸುಸ್ತು ಹೋಗೋದಿಲ್ಲ. ಇದನ್ನ ನಾವು ಎಕ್ಸೆಸಿವ್ ಫೆಟಿಗ್ ಅಂತ ಕರಿತೀವಿ. ಸೊ ಈ ತರದ ಒಂದು ಲಕ್ಷಣ ಇದ್ರೂ ಕೂಡ ನೀವು ವೈದ್ಯರ ಬಳಿ ಹೋಗಿ ಒಂದು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಒಳ್ಳೆಯದು. 3ನೇದು ಲಾಂಗ್ ಲಾಸ್ಟಿಂಗ್ ಫೀವರ್. ಯಾರಿಗೆ ಒಂದು ಫೀವರ್ ಅಂದ್ರೆ ಜ್ವರ ಬಹಳ ದಿನಗಳಿಂದ ಇದೆ, ಇದು ಹುಷಾರಾಗ್ತಲೇ ಇಲ್ಲ, ಈ ರೀತಿ ಆದಂತ ಜ್ವರ ಏನಾದ್ರೂ ಯಾರಿಗಾರು ಇದ್ರೆ ಇದು ಕೂಡ ಒಂದು ಕ್ಯಾನ್ಸರ್ನ ಒಂದು ಲಕ್ಷಣ ಇರಬಹುದು. ಯಾರಿಗೆ ಈ ಬ್ಲಡ್ ಕ್ಯಾನ್ಸರ್ ಇದ್ದರೆ ಈ ರೀತಿಯಾದಂತ ಒಂದು ಲಕ್ಷಣವನ್ನ ತೋರಿಸಬಹುದು. ಇದು 3ನೇ ಕಾರಣ. 4ನೇದು ಪರ್ಸಿಸ್ಟೆಂಟ್ ಪೈನ್ ಅಂತ. ಈ ಪರ್ಸಿಸ್ಟೆಂಟ್ ಪೈನ್ ನಲ್ಲಿ ಯಾರಿಗೆಲ್ಲ ಈ ಸದಾ ಯಾವಾಗ್ಲೂ ನೋವಿರುತ್ತೆ, ನೋವು ಅಂತ ಹೇಳಿ ಬಳಲ್ತಾ ಇರ್ತಾರೆ. ಸೊ ಈ ರೀತಿ ಇದ್ದವರಿಗೆ ಕ್ಯಾನ್ಸರ್ ಇರುವಂತ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತಂದ್ರೆ ಈ ಒಂದು ಎಲ್ಲಾ ಪೈನ್ಗಳು ಕೂಡ ಕ್ಯಾನ್ಸರ್ ಅಲ್ಲ. ಕೆಲವೊಬ್ಬರಿಗೆ ಮೂಳೆ ಸಂಬಂಧಿ ನೋವುಗಳಿರುತ್ತೆ, ಬೇರೆ ಬೇರೆ ರೀತಿಯಾದಂತ ನೋವು ಇರುತ್ತೆ. ಆದ್ರೆ ಕೆಲವೊಬ್ಬರಿಗೆ ಅನ್ಎಕ್ಸ್ಪ್ಲೈನ್ಡ್ ಪೈನ್, ಅಂದ್ರೆ ಸದಾ ಪೈನ್ ಇರುತ್ತೆ, ಅದನ್ನ ಅವರು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಆಗೋದಿಲ್ಲ, ಆ ತರದಾದಂತ ಪೈನ್ ಇರುತ್ತೆ. ಇದನ್ನ ನಾವು ಒಂದು ಪರ್ಸಿಸ್ಟೆಂಟ್ ಪೈನ್ ಅಂತ ಕರಿತೀವಿ. ಈ ಲಕ್ಷಣ ಕೂಡ ಕ್ಯಾನ್ಸರ್ ಆಗಿರಬಹುದು. 5ನೇದು ಲಂಪ್ ಆರ್ ಸ್ವೆಲ್ಲಿಂಗ್ ಅಂತ ಕರಿತೀವಿ. ಈ ಲಂಪ್ ಎಲ್ಲಿ ಒಂದು ಎದೆಯ ಭಾಗದಲ್ಲಿರ್ಬೋದು, ಕುತ್ತಿಗೆ ಭಾಗದಲ್ಲಿರ್ಬೋದು, ಅಥವಾ ಅಂಡರ್ ಆರ್ಮ್ ಜಾಗದಲ್ಲಿರ್ಬೋದು ಈ ಒಂದು ಲಂಪ್ ಇರುತ್ತೆ ಅಥವಾ ಸ್ವೆಲ್ಲಿಂಗ್ ಇರುತ್ತೆ. ಇದು ಯಾವುದೇ ರೀತಿಯಾದಂತಹ ಪೇನ್ ಇರುವಂತದಿಲ್ಲ. ಸೊ ಈ ರೀತಿಯಾದಂತಹ ಏನಾದ್ರು ಲಕ್ಷಣಗಳಿತ್ತಂತಂದ್ರೆ ಅದನ್ನ ನೀವು ಒಂದು ಡಯಾಗ್ನೋಸಿಸ್ ಮಾಡಿಸುವಂಥದ್ದು ಒಳ್ಳೇದು. ಎಲ್ಲಾ ಲಂಪ್ಗಳು ಕೂಡ ಅಥವಾ ಎಲ್ಲಾ ಸ್ವೆಲ್ಲಿಂಗು ಕೂಡ ಕ್ಯಾನ್ಸರ್ ಅಲ್ಲ, ಆದ್ರೆ ಅದನ್ನ ನಾವು ಡಯಾಗ್ನೋಸಿಸ್ ಮಾಡಿ ಬೇಗ ಅದನ್ನ ಅರ್ಥಕೊಳ್ಳುವಂಥದ್ದು ಒಳ್ಳೇದು. 6ನೇ ಪಾಯಿಂಟ್ ಅನ್ಯೂಶುವಲ್ ಬ್ಲೀಡಿಂಗ್. ಅನ್ಯೂಶುವಲ್ ಬ್ಲೀಡಿಂಗ್ ಅಂತಂದ್ರೆ ರಕ್ತಸ್ರಾವ ಆಗುವಂಥದ್ದು. ಯಾರಿಗೆಲ್ಲ ಮೋಷನ್ ಅನ್ನು ಮಾಡಿದಾಗ ಅಂದ್ರೆ ಲೆಟ್ರಿನ್ ಪಾಸ್ ಮಾಡಿದಾಗ ಬ್ಲಡ್ ಹೋಗುವಂಥದ್ದು, ಯಾರೆಲ್ಲ ಕೆಮ್ಮಿದಾಗ ಬ್ಲಡ್ ಬರೋ ಅಂಥದ್ದು, ಯಾರೆಲ್ಲ ಯೂರಿನ್ ಮಾಡಿದಾಗ ಬ್ಲಡ್ ಹೋಗುವಂಥದ್ದು, ಈ ರೀತಿ ಲಕ್ಷಣಗಳು ಏನಾದ್ರು ಇತ್ತು ಅಂತಂದ್ರೆ ಇದು ಒಂದು ಸೀರಿಯಸ್ ಸೈನ್ ಆಗಿರುತ್ತೆ. ಇದು ಬೇರೆ ಬೇರೆ ಕಾರಣಗಳಿಂದ ಬರಬಹುದು, ಜೊತೆಗೆ ಕ್ಯಾನ್ಸರ್ನ ಒಂದು ಲಕ್ಷಣ ಕೂಡ ಆಗಿರಬಹುದು. ಈ ರೀತಿ ಯಾರೆಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಿದ್ದೀರಾ, ತಕ್ಷಣ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಯಾಗ್ನೋಸಿಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ನೀವು ತಜ್ಞ ವೈದ್ಯರ ಬಳಿ ಹೋಗಿ ಒಂದು ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಇವು ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣಗಳಾಗಿರಬಹುದು. 7ನೇದು ನಾನ್ ಹೀಲಿಂಗ್ ವುಂಡ್. ಯಾರಿಗೆಲ್ಲ ಗಾಯ ಬೇಗ ಮಾಯ್ತಾ ಇಲ್ಲ,
ಈ ಒಂದು ಮಾಯದೆ ಇರುವಂತ ಗಾಯನೂ ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣ ಆಗಿರ್ಬೋದು. ಮುಖ್ಯವಾಗಿ ಈ ಮೌತ್ ಅಲ್ಸರ್ ಇರುವಂತವ್ರಿಗೆ ಯಾವಾಗ್ಲೂ ಸದಾ ಈ ಒಂದು ಬಾಯಿನಲ್ಲಿ ಗಾಯ ಇರುವಂತದ್ದು, ಅದು ಮಾಯ್ತಲೇ ಇಲ್ಲ ಅಂತಂದ್ರೆ ಇದರ ಒಂದು ಲಕ್ಷಣ ಇರ್ಬೋದು. ಯಾರೆಲ್ಲ ಒಂದು ಟೊಬ್ಯಾಕೋ ಅಂದ್ರೆ ತಂಬಾಕು ಸೇವನೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಬಾಯಿನಲ್ಲಿ ಗಾಯ ಇದೆ, ಅದು ಗಾಯ ಮಾಯ್ತಿಲ್ಲ ಅನ್ನೋದಾದ್ರೆ ಈ ಒಂದು ಕ್ಯಾನ್ಸರ್ನ ಲಕ್ಷಣ ಇರಬಹುದು. ಇದು ಯಾರಿಗೆಲ್ಲ ಸ್ಕಿನ್ನಿನ ಮೇಲೆ ಮಚ್ಚೆ ಇರುತ್ತೆ, ಅದು ಕಲರ್ ಚೇಂಜ್ ಆಗುವಂಥದ್ದು, ಜಾಸ್ತಿ ಅದರ ಒಂದು ಸೈಜ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಅದರ ಬಾರ್ಡರ್ ಇರೆಗ್ಯುಲರ್ ಇರುವಂಥದ್ದು, ಈ ರೀತಿಯಾದಂತಹ ಏನಾದರೂ ಒಂದು ಗುಣಲಕ್ಷಣಗಳನ್ನ ಈ ಒಂದು ಮಚ್ಚೆ ಹೊಂದಿದ್ರೆ ಇದು ಒಂದು ಸ್ಕಿನ್ ಕ್ಯಾನ್ಸರ್ನ ಲಕ್ಷಣ ಇರಬಹುದು. ಇವರಿಗೆ ಈ ಕ್ಯಾನ್ಸರ್ನ ಅರ್ಲಿ ಸಿಂಪ್ಟಮ್ಸ್ ಗಳನ್ನ ಜನರಲ್ ಫಾರ್ಮ್ಸ್ ಅನ್ನ ನೋಡಿದ್ವು. ಈಗ ಆರ್ಗನ್ ಸ್ಪೆಸಿಫಿಕ್ ಒಂದು ಸಿಂಪ್ಟಮ್ಸ್ ಅನ್ನ ನೋಡೋಣ. ಯಾವ ಯಾವ ಅಂಗಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ಸಿಂಪ್ಟಮ್ಸ್ ಗಳು ಈ ಒಂದು ಕ್ಯಾನ್ಸರ್ನ ಕಾರಣವಾಗಿರ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಲಂಗ್ ಕ್ಯಾನ್ಸರ್ ನಲ್ಲಿ ಲಾಂಗ್ ಟರ್ಮ್ ಕೆಮ್ಮಿರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಇರುವಂಥದ್ದು, ಕೆಮ್ಮಿದಾಗ ಬ್ಲಡ್ ಬರುವಂಥದ್ದು, ವೆಯ್ಟ್ ಲಾಸ್ ಆಗುವಂಥದ್ದು, ಚೆಸ್ಟ್ ಪೇನ್ ಇರುವಂಥದ್ದು, ಇದೆಲ್ಲದೂ ಕೂಡ ಲಂಗ್ ಕ್ಯಾನ್ಸರ್ನ ಲಕ್ಷಣ ಆಗಿರ್ಬೋದು. ಈ ಸ್ಟೊಮಕ್ ಕ್ಯಾನ್ಸರ್ನಲ್ಲಿ ಹಸಿವಾಗದೇ ಇರುವಂಥದ್ದು, ತಿಂದಂಥ ಆಹಾರ ಬೇಗ ಜೀರ್ಣವಾಗದೇ ಇರಬಹುದು, ಜೊತೆಗೆ ಸಡನ್ ವೆಯ್ಟ್ ಲಾಸ್ ಆಗುವಂಥದ್ದು ಏನಾದರೂ ಆದರೆ ಇದು ಸ್ಟೊಮಕ್ ಕ್ಯಾನ್ಸರ್ನ ಲಕ್ಷಣ ಇರಬಹುದು. ಕೋಲನ್ ಕ್ಯಾನ್ಸರ್ನಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರ್ಬೋದು, ಅಥವಾ ಮೋಷನ್ನಲ್ಲಿ ವೇರಿಯೇಷನ್, ಕೆಲವೊಂದ್ಸತಿ ಲೂಸ್ ಮೋಷನ್ ಆಗ್ಬೋದು. ಸೊ ಮೋಷನ್ ಆದಾಗ ಒಂದು ಲೋಳೆ ಲೋಳೆ ಥರ ಬರಬಹುದು, ಅಥವಾ ಬ್ಲೀಡಿಂಗ್ ಆಗಬಹುದು. ಈ ರೀತಿಯಾದಂತಹ ಲಕ್ಷಣಗಳಿದ್ರೆ ಅದನ್ನ ಕೋಲನ್ ಕ್ಯಾನ್ಸರ್ ಇರುವಂಥ ಸಾಧ್ಯತೆ ಇರುತ್ತೆ. ಈ ಸರ್ವೈಕಲ್ ಕ್ಯಾನ್ಸರ್ನಲ್ಲಿ ಅಬ್ನಾರ್ಮಲ್ ಬ್ಲೀಡಿಂಗ್ ಜೊತೆಗೆ ಇರೆಗ್ಯುಲರ್ ಪೀರಿಯಡ್ ಇರ್ಬೋದು, ಜೊತೆಗೆ ಪೆಲ್ವಿಕ್ ಪೇನ್, ಈ ಪೆಲ್ವಿಕ್ ರೀಜನ್ ಅಲ್ಲಿ ಜಾಸ್ತಿ ಪೇನ್ ಇರುತ್ತೆ, ಕಿಬ್ಬಟ್ಟೆ ಪೇನ್ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಪೇನ್ ಇರಬಹುದು ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನಲ್ಲಿ. ಕ್ಯಾನ್ಸರ್ ಇದ್ದಾಗ ಇವೆಲ್ಲ ಲಕ್ಷಣಗಳು ಗೋಚರವಾಗುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಈ ಲಕ್ಷಣಗಳು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಕ್ಯಾನ್ಸರಸ್ ಸೆಲ್ಸ್ ಒಂದು ದೇಹದ ಬ್ಲಡ್ ಅನ್ನ ಹೀರ್ಕೊಂಡು ಬೆಳೆಯುವಂಥದ್ದು, ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂತೆ ನ್ಯೂಟ್ರಿಯೆಂಟ್ಸ್ ಅನ್ನು ಹೀರ್ಕೊಂಡು ಬೆಳೆಯುವಂಥದ್ದು, ಈ ರೀತಿಯಾದಂತಹ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪೇನ್ ಕಾಣಿಸ್ಕೊಳ್ಳುತ್ತೆ, ನ್ಯೂಟ್ರಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ಬ್ಲಡ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ಜೊತೆಗೆ ನ್ಯೂಟ್ರಿಯೆಂಟ್ಸ್ ಗಳು ಸರಿಯಾಗಿ ಬಳಕೆ ದೇಹಕ್ಕೆ ಆಗದಿದ್ದಾಗ ಏನಾಗುತ್ತೆ, ಸುಸ್ತಾಗುವಂಥದ್ದು ಜಾಸ್ತಿ ಆಗುತ್ತೆ. ಈ ರೀತಿ ಜೊತೆಗೆ ಒಂದು ಆರ್ಗನ್ ಅನ್ನ ಡಿಸ್ಫಂಕ್ಷನ್ ಮಾಡುತ್ತೆ. ಯಾವ ಒಂದು ಆರ್ಗನ್ಗೆ ಸಂಬಂಧಪಟ್ಟಂತ ಕ್ಯಾನ್ಸರ್ ಇರುತ್ತೋ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಬಿಡೋದಿಲ್ಲ. ಈ ರೀತಿ ಕಾರ್ಯನಿರ್ವಹಿಸದಿದ್ದಂತಹ ಆರ್ಗನ್ ಆ ಒಂದು ಆರ್ಗನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಒಂದು ಕ್ಯಾನ್ಸರ್ ಗ್ರೋತ್ ಆಗ್ತಾ ನಮಗೆ ಕೆಲವೊಂದು ಲಕ್ಷಣಗಳನ್ನ ಬಿಟ್ಟುಕೊಡುತ್ತೆ. ಈ ಲಕ್ಷಣಗಳನ್ನ ನಾವು ಅರಿತುಕೊಂಡು ಬೇಗ ನಾವು ಅದನ್ನ ಡಯಾಗ್ನೋಸಿಸ್ ಮಾಡಿಕೊಂಡು ನಾವು ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ಜನರು ಕೆಲವೊಂದು ಲಕ್ಷಣಗಳನ್ನು ಕೂಡ, ಕೆಲವೊಂದು ಕಾಯಿಲೆ ಲಕ್ಷಣಗಳನ್ನು ಗೋಚರವಾದರೂ ಕೂಡ ಅವ್ರೇನ್ ಮಾಡ್ತಾರೆ, ಬಹಳ ನೆಗ್ಲೆಕ್ಟ್ ಮಾಡ್ತಾರೆ. ಈ ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಏನೂ ಆಗೋದಿಲ್ಲ ಅನ್ನೋ ಒಂದು ತಾತ್ಸಾರ ಮನೋಭಾವ ಏನ್ ಮಾಡುತ್ತೆ, ಇಂತಹ ಒಂದು ಭಯಾನಕ ಕಾಯಿಲೆಗಳು ದೊಡ್ಡದಾಗಿ ನಮಗೆ ತೊಂದರೆ ಕೊಡುವಂತ ಹಂತಕ್ಕೆ ತಲುಪ್ತವೆ. ಸೊ ಹಾಗಾಗಿ ನಾವು ಕೆಲವೊಂದು ಕಾಯಿಲೆಯ ಒಂದು ಈ ತರದ ಲಕ್ಷಣಗಳು ಕಂಡು ಬಂದಾಗ ಸೂಕ್ತವಾದಂತಹ ವೈದ್ಯರ ಬಳಿ ಹೋಗಿ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ನೆಗ್ಲಿಜೆನ್ಸಿ ಒಳ್ಳೇದಲ್ಲ. ಸೊ ನೆಗ್ಲಿಜೆನ್ಸಿಯನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಈ ರೀತಿಯಾದಂತಹ ಭಯಾನಕ ಕಾಯಿಲೆಗಳ ಒಂದು ನಮ್ಮ ದೇಹದ ಅಂತಿಮ ಹಂತಕ್ಕೆ ತಂದು ನಿಲ್ಲಿಸ್ತವೆ. ಸೊ ನೆಗ್ಲಿಜೆನ್ಸಿ ಒಳ್ಳೇದಲ್ಲ. ಎಲ್ಲರೂ ಕೂಡ ಇದರ ಬಗ್ಗೆ ಜಾಗೃತರಾಗಿ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡ್ಕೋಬೇಕು. ನಾನು ಈಗ ತಿಳಿಸಿದಂತಹ ಎಲ್ಲ ಲಕ್ಷಣಗಳು ಕೂಡ ಕ್ಯಾನ್ಸರ್ ಲಕ್ಷಣಗಳಲ್ಲ. ಆದರೆ ಈ ರೀತಿ ಲಕ್ಷಣಗಳಿದ್ದಾಗ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಇಗ್ನೋರ್ ಮಾಡುವಂಥದ್ದು ಒಳ್ಳೇದಲ್ಲ. ಈ ರೀತಿ ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ ನಿಮ್ಮ ವೈದ್ಯರ ಬಳಿ ಹೋಗಿ ನೀವು ಇದರ ಬಗ್ಗೆ ಅವರ ಹತ್ರ ತಿಳಿಸಿ ಇದಕ್ಕೆ ಸೂಕ್ತವಾದಂತಹ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದು ಇರ್ಬೋದು ಒಳ್ಳೇದು. ಸುಮ್ಮನೆ ಇಗ್ನೋರ್ ಮಾಡ್ಕೊಂಡಿರುವಂಥದ್ದು ಒಳ್ಳೇದಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಎಲ್ಲಾ ಲಕ್ಷಣಗಳು ಕೂಡ ಕ್ಯಾನ್ಸರ್ ಲಕ್ಷಣಗಳಲ್ಲ. ಆದರೆ ಈ ಲಕ್ಷಣಗಳಿದ್ದರೆ ನೀವು ಇಗ್ನೋರ್ ಮಾಡೋದು ಕೂಡ ಒಳ್ಳೇದಲ್ಲ. ಈ ಅರ್ಲಿ ಸಿಂಪ್ಟಮ್ಸ್ಗಳು ಯಾಕೆ ಮುಖ್ಯವಾಗ್ತವೆ ಅನ್ನೋದಾದ್ರೆ, ಈ ರೀತಿಯಾದಂತಹ ಭಯಾನಕವಾದಂತಹ ಕ್ಯಾನ್ಸರ್ ಈ ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ನೋವನ್ನು ಕೊಡೋದಿಲ್ಲ, ಜೊತೆಗೆ ಅಷ್ಟು ತೊಂದರೆಗಳನ್ನು ಕೊಡೋದಿಲ್ಲ. ಸೊ ಇದು ಯಾವಾಗ ನಮಗೆ ತೊಂದರೆ ಕೊಡುವ ಹಂತಕ್ಕೆ ಬರುತ್ತೆ, ಇದು ನಮ್ಮ ಕೈ ಮೀರಿರುತ್ತೆ, ಜೊತೆಗೆ ಅಂತಿಮ ಹಂತಕ್ಕೆ ಬಂದು ನಿಂತಿರುತ್ತೆ, ಜೀವಕ್ಕೆ ತೊಂದರೆ ಮಾಡುವ ಹಂತಕ್ಕೆ ಬಂದು ನಿಂತಿರುತ್ತೆ. ಹಾಗಾಗಿ ನಾವು ಈ ಒಂದು ಸಿಂಪ್ಟಮ್ಸ್ ಗಳನ್ನ ಅರ್ಥಕೊಂಡು ಬೇಗ ಇದರ ಒಂದು ಇರುವಿಕೆಯನ್ನ ಖಚಿತಪಡಿಸಿಕೊಂಡು ಸೂಕ್ತವಾದಂತ ಚಿಕಿತ್ಸೆಯನ್ನ ಪಡೆದ್ರೆ, ನಾವು ಅರ್ಲಿ ಸ್ಟೇಜ್ ನಲ್ಲಿ ಸೂಕ್ತವಾದಂತ ಚಿಕಿತ್ಸೆಯನ್ನ ಪಡೆದ್ರೆ ಇದು ಶಾಶ್ವತವಾಗಿ ನಮ್ಮಿಂದ ನಾವು ಇದನ್ನ ಹುಷಾರ್ ಮಾಡ್ಕೋಬಹುದು.
ಸೊ ಇಲ್ಲ ಅಂತಂದ್ರೆ ಅಂತಿಮ ಹಂತಕ್ಕೆ ಬಂದಿದ್ರೆ ಇದರಿಂದ ಯಾರು ಕೂಡ ಏನು ಮಾಡ್ಲಿಕ್ಕಾಗಲ್ಲ, ಜೀವಹಾನಿ ಖಚಿತವಾಗಿರುತ್ತೆ. ಹಾಗಾಗಿ ಅರ್ಲಿ ಸಿಂಟಮ್ಸ್ ಅನ್ನು ಅರಿತುಕೊಂಡು ಸೂಕ್ತವಾದಂತ ಚಿಕಿತ್ಸೆಯನ್ನ ಪಡ್ಕೊಳ್ಳುವಂಥದ್ದು ಮುಖ್ಯ. ಈಗ ನಿಮ್ಗೆ ತಿಳಿತು ಈ ಒಂದು ಭಯಾನಕ ಕಾಯಿಲೆ ಲಕ್ಷಣಗಳು ಏನೆಲ್ಲ ಅಂತ. ಇದರಿಂದ ನಾವು ಮುಂಚೆನೆ ಈ ಒಂದು ಕ್ಯಾನ್ಸರ್ ಇರುವಿಕೆಯನ್ನು ಖಚಿತಪಡಿಸ್ಕೋಬಹುದು ಅಂತ. ದಯಮಾಡಿ ಈ ಒಂದು ವಿಚಾರವನ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ ಗಳಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ. ಈ ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರಿಗೂ ಕೂಡ ಈ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತ ವಿಚಾರ ಮುಟ್ಟುತ್ತೆ. ಸೊ ಹಾಗಾಗಿ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಮುಂದಿನ ವಿಡಿಯೋದಲ್ಲಿ ಈ ಕ್ಯಾನ್ಸರ್ ಅನ್ನ ಹೇಗೆಲ್ಲ ನಾವು ಖಚಿತಪಡಿಸ್ಕೊಂತೀವಿ, ಯಾವೆಲ್ಲ ಡಯಾಗ್ನೋಸಿಸ್ ಮೂಲಕ ಇವನ್ನ ಖಚಿತಪಡಿಸ್ಕೊಂತೀವಿ. ನಿಮ್ಗೆ ಗೊತ್ತಿರ್ಬೋದು ಬಯಾಪ್ಸಿ ಅಂದ್ರೆ ಏನು, ಸಿಟಿ ಸ್ಕ್ಯಾನ್ ಅಂತಂದ್ರೆ ಏನು, ಪೆಟ್ ಸ್ಕ್ಯಾನ್ ಅಂತಂದ್ರೆ ಏನು, ಈ ಒಂದು ವಿಚಾರವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.